ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರವಾದಿ ಯೆಶಾಯನ ಪುಸ್ತಕ 53ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಪ್ರವಾದಿ ಯೆಶಾಯ ಹೇಳುತ್ತಾರೆ, ನಾವು ನೋಡುತ್ತೇವೆ, ಅವರ ಗಾಯಗಳಿಂದ ನಾವೆಲ್ಲರೂ ಸೌಖ್ಯವನ್ನು ಪಡೆದಿದ್ದೇವೆ ಎಂದು. ನೋಡಿ, ಪ್ರಭು ಯೇಸು ಶಿಲುಬೆಯ ಮೇಲೆ ತಮ್ಮ ಪ್ರಾಣವನ್ನು ನೀಡುವಾಗ ಅವರು ಯಾವುದೇ ಪಾಪವನ್ನು ಮಾಡಿಲ್ಲ ಅಂತ ನಾವು ಸಂತ ಪೇತ್ರನ ಮೊದಲನೆಯ ಪತ್ರ 2ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರಭು ಯೇಸು ಯಾವುದೇ ಪಾಪವನ್ನು ಮಾಡಿಲ್ಲ, ಬದಲಾಗಿ ಅವರು ನಮಗೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಈ ಪ್ರಭು ಯೇಸು ಅವರ ಗಾಯಗಳಿಂದ ನಮಗೆ ಸೌಖ್ಯವನ್ನು ನೀಡುತ್ತಾರೆ. ಏಕೆಂದರೆ ಆ ಶಿಲುಬೆಯಲ್ಲಿ ಆ ದೇವರ ಪ್ರೀತಿ ಎಷ್ಟ ಮಟ್ಟಿಗಿದೆ ಎಂದು ನೋಡುತ್ತೇವೆ ಪ್ರಿಯರೇ. ಅಂದು ಶಿಲುಬೆಯ ಮೇಲೆ ಪ್ರಭು ಯೇಸು ತಮ್ಮ ಪ್ರಾಣವನ್ನು ಬಿಡುವಾಗ ಅಲ್ಲಿ ಪ್ರಭು ಯೇಸುವಿನ ಪ್ರೀತಿ, ಆ ದೇವರ ಪ್ರೀತಿ, ಆ ದೇವರ ಕ್ಷಮಾಪಣೆ ಎಲ್ಲವನ್ನ ನಾವು ನೋಡುತ್ತೇವೆ. ಅದರಿಂದಲೇ ನಾವೆಲ್ಲರೂ ಅವರ ಗಾಯಗಳಿಂದ ಸೌಖ್ಯವನ್ನು ಪಟ್ಟಿದ್ದೇವೆ. ಇಂದು ಸೌಖ್ಯವನ್ನು ಪಟ್ಟಿದ್ದಂಥ ನಾವೆಲ್ಲರೂ ಇಂದು ಆ ಪ್ರಭು ಯೇಸುವಿನಲ್ಲಿ ನಮ್ಮ ಅಚಲ ವಿಶ್ವಾಸವನ್ನು ಬಿಟ್ಟು ನಾವು ಮುಂದೆ ಸಾಗೋಣ. ಏಕೆಂದರೆ ಅವರು ನಮಗಾಗಿ, ನಮ್ಮ ಪಾಪಗಳಿಗಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದರು. ಅಂದು ಪ್ರಭು ಯೇಸು ನನ್ನಲ್ಲಿರುವ ಅಹಂಕಾರ, ನನ್ನಲ್ಲಿರುವ ಕೋಪ, ನನ್ನಲ್ಲಿರುವ ದುರಾಸೆ, ಇದಕ್ಕೋಸ್ಕರನೇ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಆ ಒಂದು ಗಾಯಗಳಿಂದ ನಾವೆಲ್ಲರೂ ಸೌಖ್ಯ ಪಟ್ಟಿದ್ದೇವೆ. ಏಕೆಂದರೆ ನಮಗೆಲ್ಲರಿಗೂ ನಮ್ಮ ಪಾಪದ ಜೀವನದಿಂದ ಹಲವಾರು ಕಷ್ಟಗಳಾಗಬೇಕಾಗಿತ್ತು. ಆದರೂ ಸಹ ಇದನ್ನೆಲ್ಲದಿಂದ ನಮ್ಮನ್ನು ಹೊರಗಡೆ ಆ ದೇವರು ಪ್ರಭು ಯೇಸು ಅವರ ಗಾಯಗಳ ಮೂಲಕ ನಮ್ಮನ್ನು ಅವರು ಸೌಖ್ಯಪಡಿಸಿದ್ದಾರೆ. ಇಂದು ಪ್ರಿಯರೇ, ತಪಸ್ಸು ಕಾಲದಲ್ಲಿ ನಾವೆಲ್ಲರೂ ಇರುವಾಗ ಈ ಒಂದು ವಿಷಯವನ್ನು ನಾವು ಅರಿತುಕೊಳ್ಳೋಣ. ಏಕೆಂದರೆ ಇದು ಅತ್ಯಂತ ಮುಖ್ಯವಾದ ಒಂದು ಸಂದೇಶ. ಅವರ ಗಾಯಗಳಿಂದ ನಾನು ಮತ್ತು ನೀವು ಸೌಖ್ಯವನ್ನು ಪಡೆದಿದ್ದೇವೆ. ಇಂದು ಪ್ರಿಯರೇ, ಆ ಗಾಯದಿಂದ ಸೌಖ್ಯ ಪಡೆದಂಥ ನಾವೆಲ್ಲರೂ ನಾವು ಆ ಪ್ರಭು ಯೇಸು ತೋರಿಸುವಂತಹ ಮಾರ್ಗದಲ್ಲಿ ನಡೆಯುತ್ತಾ ನಮ್ಮ ದಿನನಿತ್ಯದ ಶಿಲುಬೆಗಳನ್ನು ಹೊತ್ತು ನಡೆಯಲು ಆ ದಯಾಮಯ ದೇವರು ನಮಗೆ ಶಕ್ತಿಯನ್ನು ನೀಡಲಿ ಎಂದು ಬೇಡಿಕೊಳ್ಳೋಣ. ಆಮೆನ್.